ಹಿಂಗೆ ಟೀ ಅಂಗಡಿ ಒಳಗಡೆ ಗುಳಿ ತರ ನುಗ್ಬಿಟ್ಟು ಇಷ್ಟುದ್ದ ಲಾಠಿ ತಗೊಂಡು ತನ್ನ ಪಾಡಿಗೆ ತಾನು ಮೊಬೈಲ್ ನೋಡ್ತಾ ಕೂತಿದ್ದು ಹುಡುಗನಿಗೆ ದಬಾ 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 ಅಂತ ದನಗ್ ಬಾರಿಸ್ತಾ ಇದೆಯಲ್ಲ, ಇದ್ರ ಹೆಸರು ತೀರ್ಥೇಶು ಅಂತ. ನಮ್ಮ ಕೊಡ್ಗೆರೆನಲ್ಲಿ SI ಆಗಿ ನೌಕರಿ ಮಾಡುತ್ತೆ. ಈ ಫೋಟೋದಲ್ಲಿ ಬಾಯಿ ತುಂಬ ಕಡುಬು ತರದ್ದೇನೋ ತುರುಕೊಂಡಂಗೆ ಕಾಣುತ್ತೆ. ಅನ್ಯತಾ ಭಾವಿಸ್ಬೇಡಿ, ನಮಗೆ ಇದ್ರದ್ದು ಇದೇ ಫೋಟೋ ಸಿಕ್ಕಿದ್ದು, ಅದಕ್ಕೆ ಇದನ್ನೇ ಹಾಕಿದ್ದೀವಿ. ಇದನ್ನೇ ತೀರ್ಥೇಶು ಅಂತ ತಾವೆಲ್ಲ ಭಾವಿಸ್ಬಹುದು. ಆಮೇಲೆ ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ದ ಹುಡುಗ ಒದೆ ತಿಂತಲ್ಲ, ಅದಕ್ಕೆ ಯಾಕೆ ಒದೆ ತಿಂದೆ ಅಂತಾನೆ ಗೊತ್ತಿಲ್ಲ, ಯಾಕೆ ಒದೆ ಬಿದ್ದು ಅಂತಾನೆ ಗೊತ್ತಿಲ್ಲ. ಬರ ಬಾಸುಂಡೆ ಬಂದು 3 ದಿನ ಜ್ವರ ಅಂತೆ ಪಾಪ ಇದಕ್ಕೆ. ಆ ರೇಂಜ್ಗಿರುತ್ತಂತೆ ಈ ತೀರ್ಥೇಶು ಭುಜಬಲ ಪರಾಕ್ರಮ. ಆಮೇಲೆ ಈ ತೀರ್ಥೇಶ್ ಇದೆಯಲ್ಲ, ಇದಕ್ಕೆ ಒಂಥರ ಶೋ ಕೊಡೋ ಶೋಕಿ ಅಂತೆ. ಜಾಸ್ತಿ ಸಿನಿಮಾಗಳು ನೋಡುತ್ತೋ ಏನೋ ಗೊತ್ತಿಲ್ಲ, ಸಿನಿಮಾದಲ್ಲಿ ಆಡೋ ಸಿಂಗಮ್ಗಳ ಥರ ಆಡುತ್ತಂತೆ. ಸಿಂಗಮ್ ಥರ ಡ್ಯೂಟಿ ಮಾಡಿದ್ರು ಓಕೆ, ಬರೀ ಸಿಂಗಮ್ ಥರ ಶೋ ಆಫ್ ಮಾಡಿದ್ರೆ ನಾಟ್ ಓಕೆ. ಬಟ್ ಇದು ಹಾಗೆ ಆಡುತ್ತಂತೆ. ಈ ಕಾಲೇಜ್ ಮುಂದೆ ಹೋಗೋದು, ಹುಡುಗಿರು ನೋಡ್ತಿರ್ಬೇಕಾದ್ರೆ ದಾರಿಗೆ ಹೋಗೋ ಒಂದಷ್ಟು ಹುಡುಗರನ್ನ ಅಡ್ಡ ಹಾಕ್ಕೊಳ್ಳೋದು, ಮೊಬೈಲ್ ಚೆಕ್ ಮಾಡೋದು, ಗದರಿಸೋದು, ಸುಮ್ಮನೆ ಹೊಡೆಯೋದು. ಸಂಜೆ ಟೈಮಲ್ಲಿ ಯಾರಾದ್ರೂ ವಾಕಿಂಗ್ ಮಾಡ್ತಿದ್ರೆ ಸುಮ್ಮನೆ ಬಂದು ಹೊಡೆಯೋದು, ಗದರಿಸೋದು ಮಾಡುತ್ತಂತೆ. ಏನೋ ಒಂಥರ ಸುಮ್ಮಾನ ಅಂತಾರಲ್ಲ ಹಂಗೆ, ಅಂದರೆ ಗತ್ತು ದೌಲತ್ತು ಮೇಂಟೈನ್ ಮಾಡೋದು ಅಂತಾರಲ್ಲ ಹಂಗೆ. ಹಿಂಗೆಲ್ಲ ಮಾಡಿದ್ರೆ ಯಾರು ಸಹಿಸ್ಕೊತಾರೆ ಹೇಳಿ? ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ಇವ್ರಿಗೆ ಸಂಬಳ ಕೊಟ್ಟು, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಕೊಟ್ಟು, ಓಡಾಡೋದು ಗಾಡಿ ಕೊಟ್ಟು, ಅದಕ್ಕೆ ಪೆಟ್ರೋಲೂ ನಮ್ಮ ದುಡ್ಡಲ್ಲೇ ಹಾಕ್ಸ್ಬಿಟ್ಟು ಡ್ಯೂಟಿ ಮಾಡ್ರಪ್ಪ ಅಂದರೆ ಇವ್ರು ಲಾಠಿ ತಗೊಂಡು ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದು ಹುಡುಗನ ಮೇಲೆ ಹಾರ್ಕೊಂಡು ಬಿದ್ದವರಲ್ಲ. ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ. ಪೊಲೀಸ್ ಆಗ್ಬಿಟ್ರೆ ರೋಡಿಸಮ್ ಮಾಡಬೇಕು ಅಂತ ಏನಾದರೂ ಆಯ್ತಾ? ಈ ವಿಡಿಯೋ ನೋಡ್ತಿದ್ರೆ ಒಂಥರ ರೋಡಿಸಮ್ ಮಾಡ್ದಂಗೆ ಕಾಣುತ್ತಪ್ಪ. ಯೂನಿಫಾರ್ಮ್ ಇಲ್ಲ, ಕೈಯಲ್ಲೊಂದು ಲಾಠಿ, ಜೊತೆಗೊಬ್ಬರು ಕಾನ್ಸ್ಟೇಬಲ್, ಅಮಾಯಕನ ಮೇಲೆ ಉಗ್ರ ಪ್ರತಾಪ. ತೀರ್ಥೇಶು ಅವರೇ, ಇಂಥ ಅಭ್ಯಾಸಗಳು ಉಳಿದಲ್ಲ ಕಾಣ್ರಿ. ನಮ್ಮ ತುಮಕೂರು SP ಸಾಹೇಬರು ಇಂಥ ಸಿಂಗಮ್ಗಳನ್ನ ಕರೆದು ಬುದ್ಧಿ ಹೇಳ್ಬೇಕಪ್ಪ. ಸಿಂಗಮ್ ಮಾಟುಗಳು ಸಿನಿಮಾದಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲಲ್ಲಿ ಅದೆಲ್ಲ ವರ್ಕೌಟ್ ಆಗಲ್ಲ. ನಿಮ್ಮನ್ನು ಇಟ್ಟಿರೋದು ಜನಗಳನ್ನ ಕಾಯೋದಕ್ಕಪ್ಪ, ದನ ಕಾಯೋದ ಥರ ಆಡ್ಬೋಡಿ ಅಂತ ಬುದ್ಧಿ ಹೇಳಬೇಕು ನಮ್ಮ ತುಮಕೂರು SP ಸಾಹೇಬರು. ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಇದೇ ಜಿಲ್ಲೆಯವರು. ಅವರೂರಲ್ಲೇ ಇಂಥ ಪೊಲೀಸ್ಗಿರಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಮಿನಿಸ್ಟ್ರು ಸಾಹೇಬರಿಗೆ ಮಾಹಿತಿ ಇಲ್ಲದಿದ್ರೆ ಇದನ್ನೇ ಮಾಹಿತಿ ಅಂದ್ಕೊಂಡು ಆ ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ನ ಕರೆಸಿ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಂಗಾದ್ರೆ ಕೊರಟಗೆರೆ ಜನರ ಕಡೆಯಿಂದ ಸಾಹೇಬರಿಗೆ ಒಂದು ದೊಡ್ಡ ಥ್ಯಾಂಕ್ಸು. ಆಮೇಲೆ ತೀರ್ಥೇಶು ಸಾರ್, ಲಾಠಿ ಬಿಡಿ ಸಾರ್, ಡ್ಯೂಟಿ ಮಾಡಿ ಸರ್ ಸಾಕು. ಅದೆಲ್ಲ ಬ್ರಿಟಿಷ್ ಕಾಲದ ಪೊಲೀಸಿಂಗು ಸಾರ್, ಇವಾಗ ಜನಗಳೇ ನಿಮಗೆ ಬಾಸು. ಅವ್ರ ಮೇಲೆ ಹಿಂಗೆ ಅಬ್ಬರಿಸ್ಬಿಟ್ರಿ ಹೆಂಗೆ ಸಾರ್? ಜನಕ್ಕೆ ನಿಮ್ಮನ್ನು ನೋಡಿದ್ರೆ ರೆಸ್ಪೆಕ್ಟ್ ಬರಬೇಕು ಸಾರ್, ಭಯ ಅಲ್ಲ. ಏನೋ ಯೂತ್ ಆಫೀಸರ್ ಇದ್ದೀರಿ, ಅರ್ಥ ಮಾಡ್ಕೋತೀರಿ ಅಂದ್ಕೊ.